ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪಲಾವ್ ಮಾಡೋದು ರೆಸಿಪಿ ತೋರಿಸ್ತಾ ಇದ್ದೀನಿ ರೀ. ಇವತ್ತು ನಮ್ಮ ತಮ್ಮನು ಬೆಂಗಳೂರಿಗೆ ಬಂದಿದ್ದ, ಅವನಿಗೆ ನಾ ಮಾಡೋ ಪಲಾವ್ ಅಂದರೆ ಭಾಳ ಇಷ್ಟ. ಕ್ಯಾರೆಟು, ಬೀನ್ಸು, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಶುಂಠಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಫಸ್ಟಿಗೆ. ಆಮೇಲೆ ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿ, ಪಲಾವ್ದೆಲೆ, ಚಕ್ಕಿ, ಒಂದು ಸ್ವಲ್ಪ ಚಕ್ರ ಮಗ್ಗೆ ಅಂತಾರಲ್ವ ಅದು, ಏಲಕ್ಕಿ, ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಎಲ್ಲ ಮಿಕ್ಸರ್ಗೆ ಹಾಕ್ಕೊಂಡೆ. ಪುದೀನ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಮಿಕ್ಸರ್ಗೆ ಹಾಕ್ಕೊಂಡು ಪೇಸ್ಟ್ ಥರ ಮಾಡಿಟ್ಕೊಂಡು ನೋಡಿ ರೆಡಿ ಮಾಡ್ಕೊಂಡಿದ್ದೀನಿ. ಪೇಸ್ಟೆಲ್ಲ ಮಾಡಿ ಆಮೇಲೆ ಕುಕ್ಕರಲ್ಲೇ ಮಾಡೋದು. ನಮ್ಮ ಮಮ್ಮಿ ಅವರೆಲ್ಲರೂ ಪಾತ್ರೆಯಲ್ಲೇ ಮಾಡ್ತಾರೆ, ನನಗೆ ಪಾತ್ರೆಯಲ್ಲಿ ಬರಲ್ಲ ಅಷ್ಟೊಂದು. ಅದಕ್ಕೆ ನಾನು ಕುಕ್ಕರಲ್ಲೇ ಮಾಡೋದು. ಆಲ್ಮೋಸ್ಟ್ ಬೆಂಗಳೂರಲ್ಲಿ ಎಲ್ಲರೂ ರೈಸ್ ಐಟಮ್ ಮಾಡೋದು ಕುಕ್ಕರಲ್ಲಿನೇ, ಯಾಕಂದರೆ ಬೇಗ ಆಗೋಗ್ಬಿಡುತ್ತೆ. ಹಾಗಾಗಿ ಎಣ್ಣೆ, ಆಮೇಲೆ ಚಕ್ಕಿ, ಏನೇನು ಸಾಮಗ್ರಿ ಇಟ್ಕೊಂಡಿದ್ನಲ್ವ, ಪಲಾವ್ದೆಲೆ, ಚಕ್ಕರ್ ಮಗ್ಗಿ, ಮೆಣಸು ಎಲ್ಲ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಆಗಬೇಕು. ಅದೊಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಅವನ್ನೆಲ್ಲ ಬೀನ್ಸು, ಕ್ಯಾರೆಟು ತೊಳೆದಿಟ್ಕೊಂಡಿದ್ದೆ. ಅದನ್ನೆಲ್ಲನೂ ಸ್ವಲ್ಪ ಇದು ಫ್ರೈ ಆದಮೇಲೆ ಅದನ್ನು ಕೂಡ ಎಣ್ಣೆಯಲ್ಲಿನೇ ಫ್ರೈ ಮಾಡಬೇಕು. ಅದು ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ. ಈರುಳ್ಳಿ ಇವನ್ನೆಲ್ಲ ಫಸ್ಟ್ ಫ್ರೈ ಮಾಡಿಕೊಂಡು ಆಮೇಲೆ ಪೇಸ್ಟ್ ಮಾಡ್ಕೊಂಡಿದ್ವಲ್ವ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಪಲಾವ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಆಮೇಲೆ ಬೇಗ ಆಗೋ ಅಂಥದ್ದು ಇದು, ಹೊಟ್ಟೆ ಫುಲ್ ಆಗೋ ಅಂಥದ್ದು ಊಟ, ಬ್ರೇಕ್ಫಾಸ್ಟು ಎಲ್ಲ ಥರದ್ದು ಬರುತ್ತೆ. ನಾನು ಈ ಗ್ಲಾಸಲ್ಲಿ 2 ಗ್ಲಾಸು ರೈಸ್ ತೊಗೊಂಡಿದ್ದು, ವಾಶ್ ಮಾಡಿ ಇಟ್ಕೊಂಡಿದ್ದೆ. ಆಲ್ರೆಡಿ ಇದೆಲ್ಲ ನೋಡಿ ಬೆಂದಿಸ್ಕೊಂಡಿದ್ದೀನಿ ನಾನು. ಫ್ರೈ ಮಾಡಿಕೊಂಡು ಕ್ಯಾರೆಟು, ಬೀನ್ಸು ಎಲ್ಲ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾನು ಮಾಡ್ಕೊಂಡಿರೋ ಪೇಸ್ಟ್ ಹಾಕಾದ್ಮೇಲೆ ರೈಸ್ ಹಾಕಬೇಕು. ರೈಸ್ ಹಾಕಿ, ಅಂದರೆ ನಾನು ನೆನೆಸೇನು ಇಟ್ಕೊಂಡಿರಲಿಲ್ಲ, ವಾಶ್ ಮಾಡಿ ಇಟ್ಕೊಂಡಿದ್ದೆ ಅಷ್ಟೇ. ವಾಶ್ ಮಾಡಿ ಇಟ್ಕೊಂಡ್ಬಿಟ್ಟು ಅದರಲ್ಲಿ ರೈಸ್ ಹಾಕಿ ಒಂದು ಸ್ವಲ್ಪ ಎಲ್ಲ ಮೇಲೆ ಕೆಳಗೆ ಮಾಡಿದರೆ, ಅದು ಆಲ್ರೆಡಿ ಸ್ವಲ್ಪ ನೀರು ಹಾಕ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಇವಾಗ ನಾನು 2 ಗ್ಲಾಸು ಇದನ್ನು ತೊಗೊಂಡಿದ್ದೀನಿ, ಅದೇ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೀನಿ, ಅಂದರೆ ಅದೇ ಗ್ಲಾಸಲ್ಲಿನೇ 4 ಗ್ಲಾಸು ನೀರು ಹಾಕಬೇಕು. ನೀರು ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ವಿಸಿಲ್ ಹಾಕಿಸಿದೆ. 2 ವಿಸಿಲ್ ಹಾಕಿಸ್ಬೇಕು. ಒಬ್ಬೊಬ್ರಿಗೆ ಗೊತ್ತಿರಲ್ಲ, ಆದರೆ ಹೇಳ್ತೀನಿ, ಎಲ್ಲರಿಗೂ ಗೊತ್ತಿರುತ್ತೆ. ಆದರೂ ಕೂಡ ಇದನ್ನು ಹೇಳಿದ್ದೀನಿ ನಾನು. ಪಲಾವ್ ಅಂತೂ ರೆಡಿ ಆಯಿತು, ಸೂಪರ್ ಆಯಿತು. ನನಗಂತೂ ಸ್ಮೆಲ್ಲಿಗೆ ಇದು ಅನ್ನಿಸ್ತಾಯಿತ್ತು. ಆಲ್ರೆಡಿ ಇವರಿಬ್ಬರು ನೋಡಿ ನಾನಲ್ಲಿ ಪಲಾವ್ ರೆಡಿ ಮಾಡ್ತಾಯಿದ್ರೆ, ನಮ್ಮ ತಮ್ಮ ನಮ್ಮ ಮಗಳ ಜೊತೆಗೆ ಫುಲ್ ಆಟ ಆಟ ಆಟ. ಅವಳಿಗೂ ಅಷ್ಟೇ ಹಿಂಗೆಲ್ಲ ಕಿಚ್ಚಿ ಪಿಚ್ಚಿ ಮಾಡಬೇಕು ಅವಳಿಗೆ ಸೂಕ್ಷ್ಮಿಯಾಗಿರೋದು ಆ ಥರ ಇಷ್ಟ ಆಗಂಗಿಲ್ಲ. ಹಿಂಗೆ ಕಾಡ್ತಾನೇ. ನಾನು ಹೇಳ್ತೀನಿ, ಬೆಂಗಳೂರಲ್ಲಿ ಇರ್ತೀವಿ, ಒಂದು ಸ್ವಲ್ಪ ಸೂಕ್ಷ್ಮಿಯಾಗಿರು, ಏನು ಅನ್ನಲ್ಲ ಊರಲ್ಲಿ ಅಂತೆಲ್ಲ ಹೇಳ್ತೀನಿ. ಅದೇನು ಅವಳಿಗೆ ಲೆಕ್ಕನೇ ಇಲ್ಲ. ತಿಳ್ಕೊಬೋದು ಮುಂದೆ, ಇನ್ನೂ ಚಿಕ್ಕವಳಲ್ವ. ಹಾಗಾಗಿ ಅವ್ರ ಮಾಮ, ಅವ್ರ ಚಿಕ್ಕಿ ಅಂದರೆ ಅವಳಿಗೆ ಫುಲ್ ಆಟ. ಅಲ್ಲಿ ಊರಲ್ಲೂ ಅಷ್ಟೇ, ಒಂದು ಗ್ಯಾಂಗ್ ಇದೆ ಅಂತ ಹೇಳಿದ್ನಲ್ವ ನಾನು, ಆ ಗ್ಯಾಂಗ್ ಇವ್ರ ಜೊತೆಗೆ ಇದ್ಬಿಟ್ರೆ ಮುಗಿದೋಯ್ತು. ಅಯ್ಯೋ ಆಟ ಆಟ ಆಟ. ಬೆಂಗಳೂರಲ್ಲಿ ಮತ್ತು ಯಾರಾದರೂ ಗೆಸ್ಟ್ಗಳು ಬಂದರೆ ತಾನೇ ಅವ್ರ ಹುಡುಗರಿಗೆ ಆಟ, ಇಲ್ಲಾಂದ್ರೆ ಅವ್ರಿಗೆ ಇದ್ದು ಬೋರ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಅವ್ರ ಮಾಮನ ಜೊತೆಗೆ ಊಟನೂ ಬೇಡ, ಏನೂ ಬೇಡ, ಅಷ್ಟು ಚೆನ್ನಾಗಿ ಆಟ ಆಡ್ತಿದ್ಲು ನೋಡಿ. ಖುಷಿ ನೋಡಿ ಫೇಸಲ್ಲಿ. ಅವನು ಅಷ್ಟೇ, ಅವಳು ಏನು ಹೇಳ್ತಾರೋ ಅವಳು ಅದೇ, ಈ ಥರ ಮಾಡೋಣ, ಆ ಥರ ಮಾಡೋಣ ಅಂತಂದೇಳಿ ಆಟ ಆಡಿಸ್ತಿದ್ದ. ನನಗೆ ಈ ಥರ ಆಟ ಆಡಿಸಿದ್ರೆ ನನಗೊಂದು ಸ್ವಲ್ಪ ರೆಸ್ಟ್ ಸಿಕ್ಕಂಗಾಗುತ್ತೆ. ಆಡಲಿ, ಅವಳದೊಂದು ಎಂಜಾಯ್ಮೆಂಟು, ಅವಳದು ಮೆಮೊರಿ. ಆಮೇಲೆ ದೊಡ್ಡಳಾದ್ಮೇಲೆ ಈ ಥರ ಮಾಡಂದ್ರೆ ಮಾಡ್ತಾರ, ಇಲ್ಲ ಅಲ್ವ. ಹಾಗಾಗಿ ಅವನಿಗೆ ಬೈತಾ ಇದ್ಲು, ಸರಿಗೆ ಆಟ ಆಡ್ಸಲ್ಲ ನೀನು ಅಂತಂದೇಳಿ. ನಮ್ಮಪ್ಪಗೆ ಹೇಳ್ತೀನಿ ಅಂತ ಹೆದರ್ಸ್ತಾಳೆ. ಇವಾಗೆಲ್ಲ ಕರೆಕ್ಟಾಗಿ ಮಾತಾಡ್ತಾಳೆ. ಹಾಗಾಗಿ ಹೇಳ್ತಾ ಇದ್ಲು, ನೀ ಕರೆಕ್ಟಾಗಿ ಆಡಿಸಿದ್ರೆ, ಇಲ್ಲಾಂದರೆ ನಾವು ಅಪ್ಪಗೆ ಹೇಳ್ತೀನಿ ಅಂತ ಹೆದರ್ಸ್ತಿದ್ಲು ಅವನಿಗೆ. ಆಯಿತು ಅಂತ ಅವ್ನು ಭಯಪಟ್ಟಂಗೆ ಡ್ರಾಮಾ ಮಾಡ್ತಾಯಿದ್ದ. ಆಟ ಆಡೋದ್ರಲ್ಲಿ ಫುಲ್ಲು ಬ್ಯುಸಿ ಇದ್ದಾರೆ. ಅವನಿಗೆ ವಿಡಿಯೋ ಮಾಡಬೇಡ ಅಂತಿದ್ದ, ನಾನು ಹಾಗೆ ಅವ್ನಿಗೆ ಗೊತ್ತಿಲ್ಲದೇ ವಿಡಿಯೋ ಮಾಡಿದ್ದೀನಿ. ನಾನು ಹೋದೆ, ಆಮೇಲೆ ಅವರೆಲ್ಲ ಚೀರಾಡ್ತಾಯಿದ್ರಲ್ವ, ಹಾಗಾಗಿ ಹೋದೆ. ಅವ್ರು ಆಟ ಆಡೋದೆಲ್ಲ ನೋಡಿ ನನ್ನ ಮಗಳದ್ದು ಬ್ರೇನ್ ಅಲ್ಲಾಡುತ್ತೆ, ನೀನು ಈ ಥರ ಎಲ್ಲ ಆಟ ಆಡಿಸ್ಬೇಡ ಅಂತ ಹೇಳ್ತಾಯಿದ್ದೆ. ಹೌದಮ್ಮ, ಬ್ರೇನ್ ಅಲ್ಲಾಡುತ್ತೆ ಅಂತಂತೇಳಿ. ಅವಳಿಗೆ ಇಲ್ಲಿದ್ದು ನಮಗೆ ಒಂದು ಸ್ವಲ್ಪ ಭಯ ಅನಿಸುತ್ತೆ, ಅವಳಿಗೆ ಫುಲ್ಲು ಖುಷಿ ಆಟ. ಹಂಗಾಗಿ ಹೇಳ್ತಾ ಇದ್ದ ಅವನು, ಅವಳೇ ಅಷ್ಟು ಖುಷಿ ಪಡ್ತಾಳೆ, ನಿಂದೇನೆ ಅಂತಂದೇಳಿ. ನನಗೊಂದು ಸ್ವಲ್ಪ ಇರುತ್ತೆ ಅಲ್ವ ಭಯ, ಏನಾದರೂ ಆಗಿಬಿಟ್ರೆ ಕೈ ಕಾಲು ಅಂತೇಳಿ, ಆ ಥರ ಹೇಳ್ತಾ ಇದ್ದೆ. ಅವನೇನಿಲ್ಲ, ತಲೆಯನ್ನು ಹಾಕ್ಕೊತ ಇರಲಿಲ್ಲ. ಇಬ್ಬರು ಅಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ರು. ಹೋಗ್ಲಿ ಬಿಡಿ, ಅವರೇ ಎಂಜಾಯ್ ಮಾಡ್ತಾರೆ, ಅವನಿಗೂ ಅಲ್ಲಿ ಇದ್ದಿದ್ದು ಬೇಜಾರಾಗಿರುತ್ತೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಲಿ ಅಂತಂದೇಳಿ ಆಟ ಆಡ್ತಿದ್ವಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.